ನಾನು ನಿಮ್ಮ ಮ್ಯಾಜಿಕ್ ಬುಕ್ಕೇ ಯಾಕೆ ಯೂಸ್ ಮಾಡಬೇಕು, ನಾರ್ಮಲ್ ಬುಕ್ಕಲ್ಲೂ ಬರಿಬೋದಲ್ವಾ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ಯಾಕೆ ಇದರಲ್ಲೇ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ. ಆ್ಯಂಡ್ ಐ ಥಾಟ್ ಇಟ್ಸ್ ಅ ವೆರಿ ವ್ಯಾಲಿಡ್ ಕ್ವೆಶನ್ ಆ್ಯಂಡ್ ಐ ಆಲ್ಸೋ ಥಾಟ್ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು. ವಾಟ್ ಇಸ್ ದ ಪರ್ಪಸ್ ಆಫ್ ಆ್ಯಕ್ಚುಲಿ ರೈಟಿಂಗ್ ಇನ್ ದ ಮ್ಯಾಜಿಕ್ ಬುಕ್ ಅಂತ ಹೇಳಿ. Hello, Namaste, welcome back to my YouTube channel. So first of all, technically speaking, you can definitely do it in a normal plain book. ನಾನು ಯಾವಾಗಲೂ ಪ್ಲೇನ್ ಬುಕ್ಕಲ್ಲಿ ಬರೀರಿ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಬೌಂಡ್ರಿ ಇರಲ್ಲ ಅಲ್ಲಿ. ಸೊ ನೀವು ರೂಲ್ ಬುಕ್ಕಲ್ಲಿ ಬರಿಬೇಕಾದ್ರೆ ದೇರ್ ಆರ್ ಸಮ್ ಬೌಂಡ್ರೀಸ್ ಆ್ಯಂಡ್ ಸ್ಟಫ್. ಅದೇ ಪ್ಲೇನ್ ಬುಕ್ಕಲ್ಲಿ ಬರೆದಾಗ ನೀವು ಫ್ರೀಯಾಗಿ ಎಷ್ಟು ಬೇಕಂದ್ರೂ ಏನು ಬೇಕಾದ್ರೂ ಬರ್ಕೊಂಡು ಹೋಗ್ಬೋದು. ಅದಕ್ಕೆ ನಾನು ಐ ಆಲ್ವೇಸ್ ಇನ್ಸಿಸ್ಟ್ ಪೀಪಲ್ ಟು ರೈಟ್ ಇಟ್ ಇನ್ ಪ್ಲೇನ್ ಬುಕ್. ಇಲ್ಲ ನಾರ್ಮಲ್ ರೆಗ್ಯುಲರ್ ಬುಕ್ಕಲ್ಲೇ ರೂಲ್ ಬುಕ್ಕಲ್ಲೇ ಬರಿಬೇಕು ಅಂತ ಅಂದರೆ ಗೋ ಅಹೆಡ್ ಆ್ಯಂಡ್ ಟ್ರೈ ಇಟ್. ಓಕೆ, ದಟ್ ಇಸ್ ದಿ ಓನ್ಲಿ ಥಿಂಗ್. ನಾವು ಇವಾಗ ನೀವೊಂದು ಜಿಮ್ ಹೋಗಬೇಕು ಅಂತ ಅಂದ್ಕೊಳ್ಳಿ. ಸೊ ಯು ಗೋ ಟು ದ ಜಿಮ್ ಆ್ಯಂಡ್ ಯು ಕ್ಯಾನ್ ಓಪನ್ಲಿ ವಾಕ್ ಅರೌಂಡ್ ಎವ್ರಿವೇರ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಆ್ಯಕ್ಚುಲಿ ನೋ ವಾಟ್ ಯು ವಾಂಟ್ ಟು ಡೂ ದೇರ್. ಇವಾಗ ನಾನೇ ಸಮ್ಮನ್ ಹೂ ಈಸ್ ನಾಟ್ ಇನ್ ಟು ಫಿಟ್ನೆಸ್, ಐ ಜಸ್ಟ್ ಗೋ ಟು ದ ಜಿಮ್ ಆ್ಯಂಡ್ ಐಮ್ ಲೈಕ್ ವಾಟ್ ಆಮ್ ಐ ಗೋನಾ ಡೂ ದೇರ್. ನಂಗೆ ಏನೂ ಗೊತ್ತಿಲ್ಲ ಅಂತಂದರೆ ಡೈರೆಕ್ಷನ್ ಇರಲ್ಲ, ಕನ್ಸಿಸ್ಟೆನ್ಸಿ ಇರಲ್ಲ, ಫ್ಲೋ ಇರಲ್ಲ, ಮೋಟಿವೇಶನ್ ಇರಲ್ಲ, ಏನೂ ಇರಲ್ಲ. ಸೊ ಐ ಆಮ್ ಜಸ್ಟ್ ಸ್ಟಕ್ ದೇರ್ ಬಿಕಾಸ್ ಇಟ್ಸ್ ಲೈಕ್ ಜಸ್ಟ್ ಅನ್ ಓಪನ್ ಬುಕ್. ಅದೇ ಮ್ಯಾಜಿಕ್ ಬುಕ್ ಏನು ಅಂತ ಅಂದರೆ ಇಟ್ ಈಸ್ ಅ ಸ್ಟ್ರಕ್ಚರ್ಡ್ ಫ್ಲೋ. 12 ಮಂತ್ ಏನು ಮಾಡಬೇಕು, ಯಾವ ಥರ ಬರಿಬೇಕು ಅನ್ನೋದು ಕಂಪ್ಲೀಟಾಗಿ ಆ ಬುಕ್ ಒಳಗಡೆ ಇರುತ್ತೆ. ನಾವು ಲೆಟ್ಸ್ ಸಿ ವಾಟ್ ಮೇಕ್ಸ್ ಮ್ಯಾಜಿಕ್ ಬುಕ್ ಸ್ಪೆಷಲ್. ಮ್ಯಾಜಿಕ್ ಬುಕ್ ಏನು ಅಂತಂದರೆ ಇಟ್ ಇಸ್ ಅ ಡೆಡಿಕೇಟಿವ್ ಸ್ಪೇಸ್ ವೇ ಯು ರೈಟ್ ಡೌನ್ ಯುವರ್ ಮ್ಯಾನಿಫೆಸ್ಟೇಷನ್. ಹೌದಾ? ಸೊ ಅಲ್ಲಿ ಗ್ರ್ಯಾಟಿಟ್ಯೂಡ್ ಎಲ್ಲಿ ಬರಿಬೇಕು, ಅಫರ್ಮೇಷನ್ಸ್ ಎಲ್ಲಿ ಬರಿಬೇಕು, ಅಫರ್ಮೇಷನ್ಸಲ್ಲಿ ಕೆಲವೊಂದು ಟೈಪ್ಸ್ ಆಫ್ ಅಫರ್ಮೇಷನ್ ಇರುತ್ತೆ, ಯಾವ ಪೇಜಲ್ಲಿ ಯಾವ ಥರ ಅಫರ್ಮೇಷನ್ಸ್ ಬರಿಬೇಕು, ಸ್ಕ್ರಿಪ್ಟಿಂಗ್ ಎಲ್ಲಿ ಮಾಡಬೇಕು, ಪ್ರತಿಯೊಂದು ಕೂಡ ಒಂದು ಫ್ಲೋ ಅಲ್ಲಿ ನಿಮಗೆ ಮ್ಯಾಜಿಕ್ ಬುಕ್ಕಲ್ಲಿ ಸಿಗೋದ್ರಿಂದ ನಿಮ್ಗೆ ಅಲ್ಲಿ ಯಾವುದೇ ಥರ ಕನ್ಫ್ಯೂಷನೂ ಇರಲ್ಲ, ಮೆಂಟಲ್ ಬ್ಲಾಕು ಇರಲ್ಲ. So you are using 8 powerful manifestation technique in the magic book, which I've already told a lot of times. So ಇಲ್ಲೇನು ಅಂತಂದರೆ ಗ್ರ್ಯಾಟಿಟ್ಯೂಡ್ ಬರೀತೀರಾ, ಅಫರ್ಮೇಷನ್ಸ್ ಬರೀತೀರಾ, ಸ್ಕ್ರಿಪ್ಟಿಂಗ್ ಮಾಡ್ತೀರಾ. ಸ್ಕ್ರಿಪ್ಟ್ ಮಾಡಬೇಕಾದ್ರೆ you're also setting your goals for that particular month. ಸೊ ಅದನ್ನೆಲ್ಲ ನೀವು ಬರೆದಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಆ್ಯಕ್ಚುಲಿ ಏನು ಬರೀಬೇಕು ಈ ಮಂತ್, ನಾನು ಏನು ಅಚೀವ್ ಮಾಡಬೇಕು, ಏನು ಥಾಟ್ಸ್ ಇದೆ ಅಂತ ಹೇಳಿ, ವಿಚ್ ಆಲ್ಸೋ ಗಿವ್ಸ್ ಯು ದ ಸಿಗ್ನಲ್ ಟು ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಟು ವರ್ಕ್ ಟುವರ್ಡ್ಸ್ ಇಟ್, ರೈಟ್? ಅದಾದಮೇಲೆ ವಿಜುವಲೈಸ್ ಮಾಡ್ತೀರಾ ಕಂಪ್ಲೀಟು ಬುಕ್ಕಲ್ಲಿರೋದನ್ನು. ವಿಜುವಲೈಸ್ ಮಾಡಾದ್ಮೇಲೆ ಯು ಲೆಟ್ ಗೋ ಆಫ್ ಆಲ್ ದೋಸ್ ವಿಶಸ್, ಯು ಸರೆಂಡರ್. ಸೊ ಏನೇನು ಬರ್ತಿದ್ದೀನಿ, ಸೊ ಐ ಸರೆಂಡರ್ ಆಲ್ ದೀಸ್ ವಿಶಸ್ ಟು ದಿ ಯೂನಿವರ್ಸ್ ಅಂತ ಹೇಳಿ. ಆಲ್ಸೋ ಸರೆಂಡರ್ ಯು ಮೆಡಿಟೇಟ್ ಇನಿಷಿಯಲಿ, ವಿಚ್ ಐ ಫರ್ಗಾಟ್ ಟು ಟೆಲ್ ಯು ನೌ, ಅದು ಮಾಡ್ತೀರಾ. ಅದಾದಮೇಲೆ ಯು ರಿಫ್ಲೆಕ್ಟ್ ಏನೇನಾಗಿದೆ ಏನು ಅಂತ ಹೇಳಿ ಲಾಸ್ಟಲ್ಲಿ ಟಿಕ್ ಮಾರ್ಕು ಮಾಡ್ತೀರಾ. ಸೊ ಪವರ್ಫುಲ್ ಬ್ಲೆಂಡ್ ಆಫ್ 8 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್, ಎವ್ರಿಥಿಂಗ್ ಇನ್ ಒನ್ ಬುಕ್ ಓನ್ಲಿ. ಸೊ ಇದಿಷ್ಟು ಕೂಡ ನಿಮಗೆ ಒಂದೇ ಡೈರಿಯಲ್ಲಿ ಸಿಗುತ್ತೆ. ಇನ್ ಅ ರೆಗ್ಯುಲರ್ ಡೈರಿ ಯು ಮೈಟ್ ಫೈಂಡ್ ಇಟ್ ಹಾರ್ಡ್, ಸೊ ನೀವೇ ಸಪ್ರೇಟಾಗಿ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇನ್ನೂ ಕೆಲವರು ಕೇಳುವಂಥ ಕ್ವೆಶನ್ ಏನು ಅಂತಂದರೆ, ಐ ಹ್ಯಾಡ್ ಆ್ಯಕ್ಚುಲಿ ಟೋಲ್ಡ್ ಇದನ್ನು ನಿಮಗೆ ಒಳ್ಳೆ ಎನರ್ಜಿ ಇದ್ದಾಗ ಈ ಬುಕ್ನ ಬರೀರಿ ಅಂತ ನಾನು ಹೇಳಿದ್ದೆ. ಬಟ್ ಅ ಲಾಟ್ ಆಫ್ ಪೀಪಲ್ ಆಲ್ಸೋ ಆರ್ ಆ್ಯಂಕ್ಷಸ್ ಆ್ಯಂಡ್ ಫಿಯರ್, ನನಗೆ ಇವಾಗ ಎನರ್ಜಿ ಇಲ್ಲ ಬಟ್ ಶುಡ್ ಐ ರೈಟ್ ಅಂತ ಹೇಳಿ. ಸೊ ಆಫ್ಟರ್ ಆಲ್ ಆಫ್ ಯು ಟೆಲಿಂಗ್ ಮೀ ದಟ್, ಐ ರಿಯಲೈಸ್ಡ್ ವೆನ್ ಐ ವಾಸ್ ಲೋ ಆ್ಯಂಡ್ ಐ ಸ್ಟಿಲ್ ರೋಟ್ ಮೈ ಬುಕ್, ಇಟ್ ಆ್ಯಕ್ಚುಲಿ ಜೆಂಟ್ಲಿ ಅಪ್ಲಿಫ್ಟ್ಸ್ ಯೋರ್ ಮೂಡ್. ಕೆಲವ್ರು ಹೇಳ್ತೀರಾ ಸ್ಟಕ್ ಥಾಟ್ಸಲ್ಲಿದ್ದೀನಿ, ಈ ಒಂದು ಎನರ್ಜಿಲಿದ್ದಾಗ ಬರೆದ್ರೆ ಏನಾಗುತ್ತೆ ಅಂತ. ಸಿ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾವು ದಿಸ್ ಕಂಪ್ಲೀಟ್ಲಿ ಅ ಫಾಗ್, ನಿಮಗೆ ಏನು ಮಾಡಬೇಕು ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಬಟ್ ಇಮ್ಯಾಜಿನ್ ಸಮ್ವನ್ ಜೆಂಟ್ಲಿ ಹೋಲ್ಡಿಂಗ್ ಯೋರ್ ಹ್ಯಾಂಡ್ ಆ್ಯಂಡ್ ಬ್ರಿಂಗಿಂಗ್ ಯು ಔಟ್ ಆಫ್ ದ ಫಾಗ್. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ದ ಮ್ಯಾಜಿಕ್ ಬುಕ್ ಇಸ್ ಆಲ್ಸೋ ಗೋಯಿಂಗ್ ಟು ಡೂ ಟು ಯು. ಸೊ ನೀವು ಗ್ರ್ಯಾಟಿಟ್ಯೂಡ್ ಬರೆದಾಗ ಮೂಡ್ ಅಪ್ಲಿಫ್ಟ್ ಆಗುತ್ತೆ, ಅಫರ್ಮೇಷನ್ಸ್ ಬರೆದಾಗ ಒಂದು ನಂಬಿಕೆ ಬರುತ್ತೆ, ನೀವು ಗೋಲ್ಸ್ ನೀವು ಬರೆದಾಗ ಒಂದು ಮೋಟಿವೇಶನ್ ಫ್ಯಾಕ್ಟರ್ ಸಿಗುತ್ತೆ, ಓ ಏನು ಮಾಡಬೇಕು ಅಂತ ಹೇಳಿ. ವಿಜುವಲೈಸ್ ಮಾಡಿದಾಗ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ, ಹ್ಯಾಪಿನೆಸ್ ಬರುತ್ತೆ ನಿಮಗೆ. ಆ್ಯಂಡ್ ವೆನ್ ಯು ಸರೆಂಡರ್ ಯು ಗೆಟ್ ಅ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಯು ನೋ ಮೈ ಜಾಬ್ ಇಸ್ ಡನ್ ಆ್ಯಂಡ್ ಐ ಜಸ್ಟ್ ಲೆಟ್ ಇಟ್ ಟು ದ ಯೂನಿವರ್ಸ್ ಆ್ಯಂಡ್ ಐ ಫೋಕಸ್ ಆನ್ ಮೈ ಆ್ಯಕ್ಷನ್ಸ್ ಅಂತ ಹೇಳಿ. ಸೊ ನೀವು ಮೂಡ್ ಇಲ್ಲ ಅಂತ ಅಂದ್ರೂ ಸ್ಟಾರ್ಟ್ ರೈಟಿಂಗ್ ಇಟ್ ಡೌನ್. ಸೊ ದಿಸ್ ಇಸ್ ಸಮಥಿಂಗ್ ದಟ್ಸ್ ಅನ್ ಅಪ್ಡೇಟ್ ಇನ್ ದ ಮ್ಯಾಜಿಕ್ ಬುಕ್, ಯು ಪ್ರಾಬಬ್ಲಿ ಕ್ಯಾನ್ ಜಸ್ಟ್ ಟೇಕ್ ಇಟ್. ಸೊ ಇಟ್ಸ್ ಲೈಕ್ ಅ ಹ್ಯಾಂಡ್ ಹೋಲ್ಡಿಂಗ್. ಸೊ ಅದಕ್ಕೋಸ್ಕರನೇ ಮಾಡಬೇಕು. ರಿಯಲ್ ಪೀಪಲ್ ರಿಯಲ್ ರಿಸಲ್ಟ್ಸ್. ಎಕ್ಸಾಂಪಲ್ ಹೇಳ್ತೀನಿ, ನಾನೇ ನನ್ನ ಮ್ಯಾಜಿಕ್ ಬುಕ್ಕಲ್ಲಿ ಐ ಹ್ಯಾವ್ ರಿಟನ್, ಐ ವಿಲ್ ಜಸ್ಟ್ ಪುಟ್ ಇಟ್ ಹಿಯರ್. ಸೊ ನಾನೇ ಬರೆದಿದ್ದೀನಿ ದಟ್ ಐ ಹ್ಯಾವ್ ಸೇಫ್ಲಿ ಟ್ರಾವೆಲ್ ಟು ಅಮೇರಿಕಾ ವಿತ್ ಮೈ ಫಾದರ್ ಅಂತ ಹೇಳಿಬಿಟ್ಟು, ಬಿಕಾಸ್ ದ್ಯಾಟ್ಸ್ ವಾಟ್ ವಿ ವಾಂಟೆಡ್ ಟು ಡೂ. ಆ್ಯಂಡ್ ಸೇಫಾಗಿ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಕರೆಂಟ್ಲಿ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಕೂಡ. ಸೊ ಐ ಹ್ಯಾವ್ ಜಸ್ಟ್ ಆನ್ ಅ ಬೀಚ್ ಪ್ಲೇಸ್ ಹಿಯರ್ ಆ್ಯಂಡ್ ಐಮ್ ಸಿಟ್ಟಿಂಗ್ ಆ್ಯಂಡ್ ಮೇಕಿಂಗ್. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಟ್ ಈಸ್ ಬಿಕಾಸ್ ಯು ಆರ್ ಸ್ಟಕ್, ಯು ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್. ಯಾಕಂದರೆ ಥೌಸಂಡ್ಸ್ ಆಫ್ ಪೀಪಲ್ ಹ್ಯಾವ್ ವಾಚ್ ದ ಮ್ಯಾಜಿಕ್ ಬುಕ್ ವೀಡಿಯೋಸ್. ಲಕ್ಷಾಂತರ ವ್ಯೂಸ್ ಹೋಗಿದೆ ಮ್ಯಾಜಿಕ್ ಬುಕ್ ವೀಡಿಯೋ ಮೇಲೆ. ಥೌಸಂಡ್ಸ್ ಆಫ್ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್. ಕೆಲವ್ರು ನನ್ನ ಟಚ್ಚಲ್ಲಿದ್ದಾರೆ, ಕೆಲವ್ರು ನನ್ನ ಟಚ್ಚಲ್ಲಿಲ್ಲ. ರಿಯಲ್ ಪೀಪಲ್ ರಿಯಲ್ ರಿಸಲ್ಟ್ಸ್ ಬರ್ತಾ ಇದೆ. ಪೀಪಲ್ ಹ್ಯಾವ್ ಮ್ಯಾನಿಫೆಸ್ಟೆಡ್ ಜಾಬ್ಸ್, ಪೀಪಲ್ ಆರ್ ಮ್ಯಾನಿಫೆಸ್ಟಿಂಗ್ ರಿಲೇಷನ್ಶಿಪ್ಸ್, ಹೆಲ್ತ್ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದಾರೆ, ಗ್ಯಾಜೆಟ್ಸ್ ಇರ್ಬೋದು, ಮಟೀರಿಯಲಿಸ್ಟಿಕ್ ಥಿಂಗ್ಸ್ ಇರ್ಬೋದು,
ಟ್ರಾವೆಲ್ ಡೆಸ್ಟಿನೇಷನ್ಸ್ ಇರ್ಬೋದು, ಬಿಸ್ನೆಸ್ ರಿಲೇಟೆಡ್ ಗೋಲ್ಸ್ ಇರ್ಬೋದು, ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ನಾಟ್ ಜಸ್ಟ್ ಮೀ ಟೆಲಿಂಗ್ ಯು ಟು ಡೂ ದ್ಯಾಟ್, ದೆರ್ ಆರ್ ಮೆನಿ ರಿಯಲ್ ರಿಸಲ್ಟ್ಸ್ ಆಲ್ಸೋ ಫ್ರಮ್ ದ ಮ್ಯಾಜಿಕ್ ಬುಕ್. ಮ್ಯಾಜಿಕ್ ಬುಕ್ ಕ್ಯಾನ್ ಬಿ ಯೋರ್ ಸೇಕ್ರೆಡ್ ಪ್ಲೇಸ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸೊ ಇಮ್ಯಾಜಿನ್ ಯು ಆರ್ ವರ್ಕಿಂಗ್ ಫ್ರಮ್ ಹೋಮ್, ಆಯಿತಾ, ಎಲ್ಲೆಲ್ಲೋ ಇದ್ದಾಗ ಮನೇಲಿ ನಿಮ್ಗೆ ಅಷ್ಟು ಮೂಡ್ ಬರಲ್ಲ. ನನಗೆ ಹೆಂಗೆ ಅಂತಂದರೆ, ನನ್ನ ರೂಮಲ್ಲಿ ಒಂದು ಸಪ್ರೇಟ್ ಪ್ಲೇಸ್ ಇದೆ, ಆಫೀಸ್ ರೂಮ್ ಇದೆ. ಅಲ್ಲಿ ಕುತ್ಕೊಂಡಾಗ ಮೈ ಎನರ್ಜಿ ಬಿಕಮ್ಸ್ ಅ ವರ್ಕಿಂಗ್ ಎನರ್ಜಿ. ಅಲ್ಲಿ ಕುತ್ಕೊಂಡು ನಂಗೆ ವರ್ಕ್ ಮಾಡೋ ಮೂಡ್ ಬರುತ್ತೆ. ಸಿಮಿಲರ್ಲಿ ದಿಸ್ ಮ್ಯಾಜಿಕ್ ಬುಕ್, ವೆನ್ ಯು ಹ್ಯಾವ್ ಲೈಕ್ ಅ ಸಪ್ರೇಟ್ ಬುಕ್ ವೆ ಯು ಫೀಲ್ ಸೇಫ್ ಟು ಡ್ರೀಮ್. ಆ ಪರ್ಟಿಕ್ಯುಲರ್ ಒಂದು ಬುಕ್ಕಲ್ಲಿ ಹೇಗೆ ಫೀಲ್ ಆಗುತ್ತೆ ಅಂತಂದರೆ, ಯು ನೋ ದಿಸ್ ಬುಕ್ ಕಂಟೇನ್ಸ್ ಯೋರ್ ವಿಶಸ್, ದಿಸ್ ಬುಕ್ ಕಂಟೇನ್ಸ್ ಯೋರ್ ಡ್ರೀಮ್ಸ್, ದಿಸ್ ಬುಕ್ ಕಂಟೇನ್ಸ್ ದ್ಯಾಟ್ ಎನರ್ಜಿ, ರೈಟ್? ಸೊ ಇಟ್ಸ್ ಅ ಸೇಫ್ ಸ್ಪೇಸ್ ಟು ಡ್ರೀಮ್ ಅಂತ ಹೇಳ್ತೀನಿ ಇನ್ಫ್ಯಾಕ್ಟ್ ಮ್ಯಾಜಿಕ್ ಬುಕ್. ಸೊ ಅಲ್ಲಿ ಸಪ್ರೇಟ್ ವರ್ಕ್ ಸ್ಪೇಸಲ್ಲಿದ್ದಾಗ ನಿಮ್ಗೆ ಹೆಂಗೆ ವರ್ಕ್ ಮಾಡಬೇಕು ಅಂತ ಮೂಡ್ ಬರುತ್ತೆ. ವೆನ್ ಯು ಆರ್ ರೈಟಿಂಗ್ ಇಟ್ ಇನ್ ಅ ಸ್ಟ್ರಕ್ಚರ್ಡ್ ಮ್ಯಾಜಿಕ್ ಬುಕ್, ಡೆಫಿನೆಟ್ಲಿ ಯು ಫೀಲ್ ದ್ಯಾಟ್ ಓಕೆ, ದಿಸ್ ಇಸ್ ಮೈ ಪ್ಲೇಸ್, ದಿಸ್ ಬುಕ್ ಇಸ್ ಮೇಡ್ ಫಾರ್ ಮೀ ಆ್ಯಂಡ್ ದಿಸ್ ಇಸ್ ವೇರ್ ಐ ಕ್ಯಾನ್ ಡ್ರೀಮ್ ಅನ್ಡೌಟೆಡ್ಲಿ ಅಂತ ಹೇಳ್ಬಿಟ್ಟು. ದಟ್ ಈಸ್ ಆಲ್ಸೋ ಅನ್ ಅದರ್ ರೀಸನ್ ವೈ ಯು ಹ್ಯಾವ್ ಟು ಡೂ ಇಟ್ ಇನ್ ಮ್ಯಾಜಿಕ್ ಬುಕ್. ಇಫ್ ಯು ಓವರ್ ಥಿಂಕಿಂಗ್ ದ್ಯಾಟ್ ದಿಸ್ ಕ್ಯಾನ್ ಬಿಕಮ್ ಆ್ಯನ್ ಇನ್ವೆಸ್ಟ್ಮೆಂಟ್, ನಿಮಗೆ ನೀವೇ ಕೆಲವೊಂದು ಕ್ವಶನ್ಸ್ ಕೇಳ್ಕೊಳ್ಳಿ. ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನನ್ನ ಲೈಫ್ ಏನಾದರೂ ಚೇಂಜ್ ಆಗುವಂಥ ಪಾಸಿಬಿಲಿಟಿ ಇದೆಯಾ? ನಂಬರ್ 1. ನಂಬರ್ 2, do I need something to hold me when my energy is low? Definitely Magic Book will also help you to work like that. Number 3, ಇಲ್ಲೇನು ಅಂತ ಅಂದರೆ 1299 ನಾನು ಸ್ಪೆಂಡ್ ಮಾಡೋದ್ರಿಂದ ನೆಕ್ಸ್ಟ್ 12 ಮಂತ್ಸಲ್ಲಿ ನನ್ನ ಲೈಫಲ್ಲಿ ನಾನು ಡೆವಲಪ್ಮೆಂಟ್ ನೋಡ್ತೀನ ಅಂತ. ಈ ಮೂರಲ್ಲಿ ಯಾವುದಕ್ಕಾದರೂ ಒಂಚೂರು ನಿಮಗೆ ಎಸ್ ಅಂತ ಅನ್ಸಿದ್ರು ಜಸ್ಟ್ ಗೋ ಫಾರ್ ಇಟ್ ವಿತೌಟ್ ಎನಿ ಡೌಟ್. ಡೆಫಿನೆಟ್ಲಿ ನಾನೇ ಪ್ರಾಮಿಸ್ ಮಾಡ್ತೀನಿ, ಇಲ್ಲಿ ನಾನು ಹೇಳಿರೋದನ್ನೆಲ್ಲ ಏನಿದೆ ಅದನ್ನು ನೀವು ಫಾಲೋ ಮಾಡಿದ್ದೇ ಆದರೆ ನಿಮ್ಮ ಲೈಫ್ ಕಂಪ್ಲೀಟಾಗಿ ಶಿಫ್ಟ್ ಆಗೋದನ್ನು ನೀವೇ ನೋಡ್ತೀರಾ. ಇದು ನನ್ನ ಪರ್ಸ್ನಲಿ ನಾನೇ ನೋಡ್ಕೊಂಡಿದ್ದೀನಿ ಆ್ಯಂಡ್ ಸುಮಾರು ಜನ ಯಾರೆಲ್ಲ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ ಅವರು ಕೂಡ ನೋಡ್ತಾ ಇದ್ದಾರೆ. And if you're feeling stuck right now to begin with the magic book, ರಿಮೆಂಬರ್, ನಿಮಗೆ ಒನ್ ಡೇಲಿ ಫುಲ್ಲು ಬಿಲೀಫ್ ಬರಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಸೊ ಯು ಜಸ್ಟ್ ನೀಡ್ ದಟ್ ಸ್ಪಾರ್ಕ್ ಆಫ್ ಬಿಲೀಫ್ ಟು ಬಿಗಿನ್. ಇದು ಮಾಡೋದ್ರಿಂದ ಲೈಫಲ್ಲಿ ಒಳ್ಳೇದಾಗುತ್ತೆ ಅನ್ನೋ ಬಿಲೀಫ್ ಇದ್ದರೆ ಸಾಕು. ಸ್ಟಾರ್ಟ್ ರೈಟಿಂಗ್ ಫ್ರಮ್ ವೇರ್ ಎವರ್ ಯು ಆರ್. ಈವನ್ ಲೋ ವೈಬ್ರೇಷನ್ಸ್ ಗೆಟ್ ಅಪ್ಲಿಫ್ಟೆಡ್ ವೆನ್ ಯು ಶೋ ಅಪ್. ಸೊ ದಟ್ಸ್ ದ ಪವರ್ ಆಫ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಶೋಯಿಂಗ್ ಅಪ್. ಸೊ ನೀವು ಎಲ್ಲೇ ಇರ್ಬೋದು, ಜಸ್ಟ್ ಸ್ಟಾರ್ಟ್ ರೈಟಿಂಗ್. ಆ್ಯಂಡ್ ಈವನ್ ಆಫ್ಟರ್ ಮೇಕಿಂಗ್ ಮಲ್ಟಿಪಲ್ ವೀಡಿಯೋಸ್ ಸಾಕಷ್ಟು ಜನ ನನಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಲೈಕ್ ಇಲ್ಲೇನು ಬರೀಬೇಕು, ಯಾವ ಲೈನು, ಯಾವ ಸೆಂಟೆನ್ಸು, ಎಕ್ಸಾಕ್ಟ್ಲಿ ಏನು ಅಂತ. I have even made like digital PDF that will help you guide in writing the magic book. I've also given you reference affirmations where you can refer to ಯಾವ ಥರ affirmations ಬರೀಬೇಕು. Not just in English, it's also there in Kannada. So ಎರಡೂ ಲ್ಯಾಂಗ್ವೇಜ್ ಅಲ್ಲಿದೆ. So now the price is gone up to 199. It was 99 for almost 1 year. And since a lot of people are still finding it difficult and confusing ಏನು ಮಾಡಬೇಕು, ಯಾವ ಥರ ಬರೀಬೇಕು ಅಂತ, at least if you don't want to start writing it in the actual magic book manifestation journal, write in your notebook. 30 rupeesಗೆ ನಿಮಗೊಂದು ನೋಟ್ಬುಕ್ ಸಿಗುತ್ತೆ, ಪ್ಲೇನ್ ನೋಟ್ಬುಕ್ ಸಿಗುತ್ತೆ. Buy the digital PDF. If you're students and if you really cannot afford, buy the digital PDFs and start writing. ಅದು ನೋಡ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಒಂದೊಂದೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಪ್ಲೀಸ್ ಮೇಕ್ ಮಿಸ್ಟೇಕ್, ಇಟ್ ಇಸ್ ಫೈನ್. ನೀವು ಮಿಸ್ಟೇಕ್ಸ್ ಮಾಡ್ತಾನೆ ಗೊತ್ತಾಗೋದು ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಇಲ್ವಾ ಅಂತ. ಇಟ್ಸ್ ಅ ಜರ್ನಿ. ಡೆಫಿನೆಟ್ಲಿ ನೀಡ್ ನಾಟ್ ಬಿ ಪರ್ಫೆಕ್ಟ್, ರೈಟ್? ಸೊ ನಾನು ಎವ್ರಿ ಮಂತ್ ಇನ್ ಮೈ ಮ್ಯಾಜಿಕ್ ಬುಕ್ ದರ್ ಇಸ್ ಆಲ್ವೇಸ್ ಅನ್ ಅಪ್ಡೇಟ್. ಸೊ ದಟ್ ಇಸ್ ದ ರೀಸನ್ ಐ ಟೆಲ್ ಯು. ಸೊ ವಾಟ್ ಎವರ್ ರಿಸೋರ್ಸಸ್ ಐ ಹ್ಯಾವ್ ಗಿವನ್ ಯು, ಪ್ಲೀಸ್ ಯೂಟಿಲೈಸ್ ಇಟ್. Because see, imagine there are like a 100K community and you have hundreds of DMs every day. Do you think I can sit and reply to everyone? ಅದಕ್ಕೆ ನಾನು ಯೂಟ್ಯೂಬ್ನ ಆದಷ್ಟು ಯೂಟಿಲೈಸ್ ಮಾಡ್ಕೊಳ್ಳಿ. I'll keep sharing more information regarding the magic book. ಆ್ಯಂಡ್ ಪ್ಲೀಸ್ ಬಿಫೋರ್ ಯು ಸ್ಟಾರ್ಟ್ ರೈಟಿಂಗ್ ಯೋರ್ ಮ್ಯಾಜಿಕ್ ಬುಕ್, ನಾನು ಮ್ಯಾಜಿಕ್ ಬುಕ್ದು ಒಂದು ಕೋರ್ಸೇ ಮಾಡಿದ್ದೀನಿ ವಿಚ್ ವಿಲ್ ಸೆಟ್ ಯೋರ್ ಮೂಡ್ ರೈಟ್. ಏನಕ್ಕೆ ಮಾಡಬೇಕು, ಯಾವ ಥರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ, ಪ್ರತಿಯೊಂದು ಕೂಡ ನಾನು ಆ ಒಂದು ಕೋರ್ಸಲ್ಲಿ ಹಾಕಿದ್ದೀನಿ. ಆ್ಯಂಡ್ ದ ಕೋರ್ಸ್ ಇಸ್ ಆ್ಯಬ್ಸಲ್ಯೂಟ್ಲಿ ಫ್ರೀ. ಆ್ಯಕ್ಚುಲಿ ಮ್ಯಾಜಿಕ್ ಬುಕ್ಕಿಂತ ಆ ಕೋರ್ಸೇ ನಿಮ್ಗೆ ಇನ್ನೂ ವ್ಯಾಲ್ಯೂಬಲ್ ಅಂತ ಅನಿಸುತ್ತೆ. ಸೊ ಇಟ್ ಇಸ್ ಜಸ್ಟ್ ನಾಟ್ ಲೈಕ್ ಐ ಆಮ್ ಡೂಯಿಂಗ್ ಅ ಜರ್ನಲ್ ಆ್ಯಂಡ್ ಜಸ್ಟ್ ಗಿವಿಂಗ್ ಇಟ್ ಟು ಯು ಲೈಕ್ ದಟ್. ಇಟ್ಸ್ ನಾಟ್ ಲೈಕ್ ದಟ್. ಐ ಹ್ಯಾವ್ ಕ್ರಿಯೇಟೆಡ್ ಡಿಜಿಟಲ್ PDFs, ಐ ಹ್ಯಾವ್ ಕ್ರಿಯೇಟೆಡ್ ಯೂಟ್ಯೂಬ್ ಕೋರ್ಸಸ್, ಐ ಹ್ಯಾವ್ ಕ್ರಿಯೇಟೆಡ್ ಫ್ರೀ ವಿಡಿಯೋಸ್. I still share content. I also post stories related to magic book. So I don't think anybody even gives you for this value at all. And there's no force. ನಾನು ಯಾವತ್ತೂ ಯಾರಿಗೂ ಬುಕ್ ತೊಗೊಳ್ಳಿ ಅಂತ ಫೋರ್ಸ್ ಮಾಡೋದೂ ಇಲ್ಲ.
ಪೀಪಲ್ ಹೂ ವಾಂಟ್ ಇಟ್ ವಿಲ್ ಬೈ ಇಟ್. ಸೊ ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ, ಒಂದು ಹೂವು ಫುಲ್ಲು ಅರಳಿದೆ ಅಂತಂದರೆ ಹನಿ ಬಿ ತಾನಾಗೇ ಬರುತ್ತೆ. ಸೊ ಯಾರಿಗೆ ಬೇಕೋ ಅವ್ರಿಗೆ ಬರ್ತಾರೆ. ನೀವು ಒಂದು ಸ್ಟೋರಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಒಂದು ರಿಲಯನ್ಸ್ ಫ್ರೆಶಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಸೊ ರಿಲಯನ್ಸ್ ಫ್ರೆಶಲ್ಲಿ ನೋಬಡಿ ವಿಲ್ ಕಮ್ ಆ್ಯಂಡ್ ಕೀಪ್ ಬೆಗಿಂಗ್ ಯು ನಮ್ಮ ಸ್ಟೋರಿಗೆ ಬನ್ನಿ ತೊಗೊಳ್ಳಿ ಅಂತ. ರಿಲಯನ್ಸ್ ಫ್ರೆಶಲ್ಲಿ ಏನೇನು ಐಟಮ್ಸ್ ಬೇಕೋ ಅಲ್ಲಿರುತ್ತೆ, ಯಾರಿಗೆ ಏನೇನು ಬೇಕೋ ಹೋಗಿ ಅದನ್ನು ನಾವು ತೊಗೊಳ್ತೀವಿ. ಸಿಮಿಲರ್ಲಿ ಬುಕ್ಕಿಲ್ಲಿದೆ, ಡಿಜಿಟಲ್ PDF ಇಲ್ಲಿದೆ, ಸಾಕಷ್ಟು ಕಾಂಟೆಂಟ್ ಅವೈಲಬಲ್ ಇದೆ. ಅದನ್ನೆಲ್ಲ ಯೂಟಿಲೈಸ್ ಯಾರಿಗೆ ಬೇಕೋ ಅವ್ರು ಮಾಡಿಕೊಂಡು ತೊಗೊಳ್ತಾರೆ. ದಟ್ಸ್ ಆಲ್. ಸೊ ಐ ಹ್ಯಾವ್ ನೋ ರೆಸಿಸ್ಟೆನ್ಸ್ ಟುವರ್ಡ್ಸ್ ಸೆಲ್ಲಿಂಗ್ ಮೈ ಬುಕ್ಸ್. ಐ ಆಮ್ ಜಸ್ಟ್ ಫ್ರೀ, ಐ ಆಮ್ ಜಸ್ಟ್ ವರ್ಕಿಂಗ್ ಆನ್ ಮೈ ಸೆಲ್ಫ್. ಮೈ ಇಂಟೆನ್ಷನ್ ಇಸ್ ಪ್ಯೂರ್. ನಾನು ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡಬೇಕು, ನನಗೆ ಲೈಫಲ್ಲಿ ಆಗಿರುವಂಥ ಬೆನಿಫಿಟ್ ನಿಮಗೂ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಪ್ಲೀಸ್ ಟೇಕ್ ಇಟ್ ಸ್ಲೋ, ನೋ ಪ್ರಾಬ್ಲಮ್ ಎಟ್ ಆಲ್. ನೀವು ಥಿಂಕ್ ಮಾಡಿ, ನೀವು ಡಿಸೈಡ್ ಮಾಡಿ, ಬಟ್ ಮಾಡಿ. That's all I would like to say. So I hope you all got enough information about why you have to write in the Magic Book Manifestation Journal. So ಬೇರೆ ಏನಾದರೂ ಕ್ವೆಶನ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇನ್ನೊಂದಷ್ಟು ವೀಡಿಯೋಸಲ್ಲಿ ಅದೆಲ್ಲವೂ ಕೂಡ ಆನ್ಸರ್ ಮಾಡ್ತಾ ಇರ್ತೀನಿ. ಕೀಪ್ ಮ್ಯಾನಿಫೆಸ್ಟಿಂಗ್ ಆ್ಯಂಡ್ ಸ್ಟೇ ಸಬ್ಸ್ಕ್ರೈಬ್. I'll see you in the next one.